ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ ಹೋಗ್ಬಿಡೋಣ. ಪಟ್ ನನಗೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಹಾಕೊಳ್ಳಿ ಮಗ. ಮೊದಲನೆಯ ಅಪ್ಡೇಟು ನಮ್ಮ IB ಡಿವಿಲಿಯರ್ಸ್ ಅವರು ಮಾತಾಡಿದ್ರೆ CB ಬಗ್ಗೆ, ಜೊತೆಗೆ ವಿರಾಟ್ ಕೊಹ್ಲಿ ಬಗ್ಗೆ. ವಿರಾಟ್ ಕೊಹ್ಲಿ ಆಪ್ಷನಲ್ ಆಗಿರೋ ಮೇನ್ ಪ್ರಿಫರೆನ್ಸ್ ಆಗಿರಬೇಕು. ವಿರಾಟ್ ಕೊಹ್ಲಿ ಬೇರೆ ಆಪ್ಷನೇ ಇಲ್ಲ. RCBಗೆ ವಿರಾಟ್ ಕೊಹ್ಲಿನೇ ಕ್ಯಾಪ್ಟನ್ ಆಗಬೇಕು ಈ ಸೀಸನು. ಅವರು ಅವರ ಫ್ಲಾಗ್ ಎಂಡ್ ಆಫ್ ದ ಕೆರಿಯರಲ್ಲಿ ಇದ್ದಾರೆ. ನಮಗೇನೋ ಅನ್ನಿಸ್ತಿಲ್ಲ ವಿರಾಟ್ ಕೊಹ್ಲಿ ಫ್ಲಾಗ್ ಎಂಡ್ ಆಫ್ ದ ಕೆರಿಯರ್ ಇದ್ದಾರೆ ಅಂತ. ಅದು IPLಗೂ ಬಂತು ಅಂತಂದರೆ ಇನ್ನು ಅವ್ರು ಮಿನಿಮಮ್ ಅಂತ ಅಂದ್ರೆ 4-5 ವರ್ಷ ಆಡೋದು ಯಾಕೋ ಡೌಟ್ ಕಾಣಿಸ್ತಾ ಇಲ್ಲ. IPL ಅಂತ ಬಂದಾಗ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಗೊತ್ತಿಲ್ಲ ನನಗೆ, ಇನ್ನೊಂದು 3 ವರ್ಷ ಆಡಿದ್ರು ಆಡ್ಬೋದೇನೋ ಗೊತ್ತಿಲ್ಲ, ಅದರಲ್ಲೂ 5 ವರ್ಷ ಆಡಿದ್ರು ಆಡ್ಬೋದೇನೋ. ಅದು ಅವರ ಕೆಪಬಿಲಿಟಿ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಇವ್ರು ಹೇಳಿದರೆ ಇನ್ನೇನು ಅವರ ಎಂಡ್ ಆಫ್ ದ ಕೆರಿಯರಿಗೆ ಬಂದುಬಿಟ್ಟಿದ್ರು ಅವರು. ಆದ್ದರಿಂದ ವಿರಾಟ್ ಕೊಹ್ಲಿನೇ ಕ್ಯಾಪ್ಟನ್ ಆಗಿರಬೇಕು RCBಗೆ. ಈ ಟೈಮಲ್ಲೇನಾದ್ರು RCB ಟ್ರೋಫಿ ಗೆಲ್ತು ಅಂದರೆ ಆ ಟ್ರೋಫಿ ಎತ್ಕೊಂಡು ಬರುವಂಥದ್ದು ವಿರಾಟ್ ಕೊಹ್ಲಿ ನೋಡೋಕ್ಕೆ ಒಂಥರ ಚೆಂದ ಆಗಿರುತ್ತೆ ಅಂತ ಹೇಳಿದ್ದಾರೆ. ಒಟ್ಟಲ್ಲಿ RCBಗೆ ಆಪ್ಷನ್ ಅಲ್ಲ ವಿರಾಟ್ ಕೊಹ್ಲಿ, ಮೈನ್ ಪ್ರಿಫರೆನ್ಸ್ ಆಗಿ ಕ್ಯಾಪ್ಟನ್ ಆಗಿರಬೇಕು. ಬೇರೆ ಆಪ್ಷನ್ ನೋಡೋಕ್ಕೆ ಹೋಗಬಾರ್ದು RCB ಅಂತ ಹೇಳಿದರೆ ನೋಡೋಣ. ಇವ್ರು ಹೇಳ್ದಂಗೆ ಆಗಲಿ, ಇವರು ಬಾಯಿಗೆ ಸೆಕ್ರೆ ಸುರಿಬೇಕಷ್ಟೇ, ಏನಾರು ಆಗೋಗ್ಬಿಡ್ದು ಅಂತಂದರೆ. ಅಪ್ಡೇಟ್ ನಂಬರ್ 2, ಜಾಸ್ ಇಂಗ್ಲಿಷ್ಗೆ ಇಂಜುರಿ ಆಗಿದೆ ಅಂತ ಅಪ್ಡೇಟು ಬರ್ತಿದೆ ಮಗ. ಜಾಸ್ ಇಂಗ್ಲಿಷ್ಗೆ ಇಂಜುರಿ ಅಂತ ಅಂದರೆ ಈ ಚಾಂಪಿಯನ್ಸ್ ಟ್ರೋಫಿ ಆಡ್ತಾರ ಆಡೋದಿಲ್ವ, ಇದು ಕೂಡ ಒಂದು ಡೌಟ್ಫುಲ್ನೇ. IPL ಅಂತ ಬಂದಾಗ ಪಂಜಾಬ್ ಕಿಂಗ್ಸ್ಗೆ ಇವರು ಆಡ್ತಾ ಇದ್ದಾರೆ. ಆ್ಯಂಡ್ ಇವರ ರಿಪ್ಲೇಸ್ಮೆಂಟ್ ರಿಲೇಟೆಡ್ ಕೂಡ ಒಂದು ಸ್ವಲ್ಪ ಚರ್ಚೆಲಿದೆ. ಡೆವಾಲ್ಡ್ ಬ್ರೇವಿಸ್ನ ಇವರು ರಿಪ್ಲೇಸ್ಮೆಂಟ್ ಆಗಿ ತಗೊಂತಾರ ಅಂತ. ಪಂಜಾಬ್ ಕಿಂಗ್ಸ್ಗೆ ನೋಡೋಕೆ ಜಾನಿ ಬೇಸ್ಟೋ ಇದ್ದಾರೆ, ಡೇವಿಡ್ ವಾರ್ನರ್ ಬೇಕಾದ್ರೆ ಅವರು ಕೂಡ ಅವೈಲೇಬಲ್ ಇರ್ತಾರೆ ಅಂತ ಕಾಣಿಸುತ್ತೆ. ರಿಪ್ಲೇಸ್ಮೆಂಟ್ ಬೇಕು ಅಂತ ಅಂದರೆ ಜಾಸ್ ಇಂಗ್ಲಿಷ್ ಇದು ಒಂಥರ ಒಂದು ಬಿಗ್ ಬ್ಲೋ ಆಸ್ಟ್ರೇಲಿಯನ್ ಟೀಮಿಗೆ. ಮೈನಾಗಿ ಚಾಂಪಿಯನ್ಸ್ ಟ್ರೋಫಿ ಬೇರೆ ಹತ್ರ ಬರ್ತಾ ಇರೋದ್ರಿಂದ ಸಖತ್ ಪ್ಲೇಯರ್ ಜಾಸ್ ಇಂಗ್ಲಿಷು. ಆ್ಯಂಡ್ ಪಂಜಾಬ್ ಕಿಂಗ್ಸ್ಗೂ ಏನಾದ್ರು ಇವ್ರು ಆಡೋಕ್ಕಾಗಿಲ್ಲ ಅಂತಾನೆ ಇನ್ನೂ 1-2 ತಿಂಗಳಿದೆ, ಪ್ರಾಬ್ಲಿ ರಿಕವರ್ ಆಗಬಹುದು ಅಂತ ಅನ್ಕೊಂಡಿದ್ರು. ಇನ್ ಕೇಸ್ ರಿಕವರ್ ಆಗೋಕ್ಕಾಗಿಲ್ಲ ಅಂತಂದರೆ ರಿಪ್ಲೇಸ್ಮೆಂಟ್ ಹುಡುಕಬೇಕಾಗ್ತದೆ ಇವರು. ನೋಡೋಣ, ಮಯಾಂಕ್ ಅಗ್ರವಾಲ್ ಬೇರೆ ಒಳ್ಳೆ ಫಾರ್ಮಲ್ಲಿದ್ದಾರೆ, ಅವ್ರನ್ನ ರಿಪ್ಲೇಸ್ಮೆಂಟ್ ಆಗಿ ತಗೊಂತಾರೇನೋ ಅಂತ. ಇವ್ರಿಗೆ ಅಂತ ಹೇಳ್ತಿಲ್ಲ, ಯಾವುದನ್ನ ಟೀಮು ಮಯಾಂಕ್ನ ತಗೊಂಡ್ರೆ ಚೆನ್ನಾಗಿರುತ್ತೆ ರಿಪ್ಲೇಸ್ಮೆಂಟ್ ಆಗಿ. ನೋಡೋಣ ಏನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 3, ಸಂಜು ಸ್ಯಾಮ್ಸನ್ ಅವರ ತಂದೆ ಸಿಕ್ಕಾಪಟ್ಟೆ ಬ್ಲೇಮ್ ಮಾಡ್ತಾ ಇದ್ದಾರೆ ಕೇರಳ ಕ್ರಿಕೆಟ್ ಅಸೋಸಿಯೇಷನ್ನ. ಏನೇನೋ ಮಾಡ್ತಾ ಇದ್ದಾರಂತೆ ಇವರು ಸಂಜು ಸ್ಯಾಮ್ಸನ್ ಇಟ್ಕೊಂಡು. ಅವ್ರು ಇಲ್ಲೇ ಇರೋವಂಥದ್ದೆಲ್ಲ ಇವ್ರ ಮೇಲೆ ಆಗ್ತಾ ಇದ್ದಾರಂತೆ, ಬ್ಲೇಮ್ ಗೇಮ್ನ ಮಾಡ್ತಾ ಇದ್ದಾರಂತೆ. ಯಾವ ಥರ ಹೆಂಗೆ ಏನು ಅಂತ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಏನೋ ಬ್ಲೇಮ್ ಮಾಡ್ತಾ ಇದ್ದಾರಂತೆ. ಸಂಜು ಸ್ಯಾಮ್ಸನ್ ಏನೋ ಮಾಡಿಲ್ಲ ಅಂದ್ರೆ ಇವರೇ ಮಾಡಿದ್ರು ಅನ್ನೋ ಥರ ಏನೋ ಬ್ಲೇಮ್ ಮಾಡ್ತಾ ಇದ್ದಾರಂತೆ. ಜೊತೆಗೆ ಇನ್ನೂ ಏನೇನೋ ಆ್ಯಕ್ಟಿವಿಟೀಸ್ನ ನಡೆಸ್ತಾ ಇದ್ದಾರಂತೆ ಸಂಜು ಸ್ಯಾಮ್ಸನ್ ಅವರ ಹೆಸರನ್ನ ಎತ್ಕೊಂಡು. ಕೇರಳ ಕ್ರಿಕೆಟ್ ಅಸೋಸಿಯೇಷನ್ಗೆ ನನ್ನ ಮಗ ಆಡೋದು ನನಗಂತೂ ಇಷ್ಟ ಇಲ್ಲ, ಮುಂದೆ ಬರೋವಂಥ ಡೊಮ್ಯಾಸ್ಟಿಕ್ ಸೀಸನ್ಗಳಲ್ಲಿ ನಾನು ಕೇರಳಗೆ ಆಡ್ಸೋದಿಲ್ಲ, ಇವ್ರನ್ನ ಬೇರೆ ಸ್ಟೇಟ್ಗೇನೆ ಆಡ್ಸೋದಕ್ಕೆ ಟ್ರೈ ಮಾಡ್ತೀನಿ ಅನ್ನೋ ಥರ ಹೇಳಿದರೆ. ಗೊತ್ತಿಲ್ಲ ಇದಾಗುತ್ತೋ ಆಗೋದಿಲ್ವೋ ಅಂತ. ಸಂಜು ಸ್ಯಾಮ್ಸನ್ ಅವ್ರದ್ದು ಅಲ್ಟಿಮೇಟ್ ಆಗಿ ಅವರು ಡಿಸಿಷನ್ನ ತಗೋಬೇಕು. ಸಂಜು ಸ್ಯಾಮ್ಸನ್ ಅವ್ರ ತಂದೆ ತಗೊಂಡ್ರೆ ಆಗೋದಿಲ್ಲ. ಅದೇ ಅವ್ರ ಡಿಸಿಷನ್ನು ಏನು ಅಂತ ಗೊತ್ತಾಗಬೇಕಾಗಿದೆ. ಕೇರಳಗೆ ಆಡ್ತಾರ ಅಥವಾ ನಮ್ಮ ಕರ್ನಾಟಕಕ್ಕೆ ಬಂದ್ಬಿಟ್ಟು ಆಡಲಿ ಬಿಡಿ, ಪರವಾಗಿಲ್ಲ, ಸಪೋರ್ಟ್ ಮಾಡೋಣ. ಅಪ್ಡೇಟ್ ನಂಬರ್ 4, ಜಾಸ್ ಬಟ್ಲರ್ ಅವರು ಮಾತಾಡಿದರೆ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಬಗ್ಗೆ, ಆನ್ ಗೋಯಿಂಗ್ ಸೀರೀಸ್ ಬಗ್ಗೆ. ವಿ ವಾಂಟ್ ಟು ಬಿ ಅಗ್ರೆಸಿವ್, ವಿ ವಾಂಟ್ ಟು ಬಿ ವಾಚೆಬಲ್. ನಾವು ಬಾಲ್ ನೋಡ್ಕೊಂಡು ಆಡಬೇಕು ಗುರು, ನಾವು ಸ್ವಲ್ಪ ಅಗ್ರೆಸಿವ್ ಕೂಡ ಇರಬೇಕು. ನಾವು ಸಿಕ್ಕಾಪಟ್ಟೆ ಎದ್ರಕೊಂಡು ಬ್ಯಾಟಿಂಗ್ ಆಡ್ದಂಗೆ ಇತ್ತು, ನಾವು ಅಗ್ರೆಸಿವ್ ಆಗೂ ಇರಲಿಲ್ಲ, ಈ ಕಡೆ ವಾಚಬಲ್ ಆಗೂ ಕೂಡ ಇರಲಿಲ್ಲ. ಅದಕ್ಕೋಸ್ಕರ ಕಚ್ಕೊಂಡಿದ್ದು ನಾವು ಅಂತ ಹೇಳಿದರೆ. ವಿ ಆರ್ ಅಪ್ ಅಗೇನ್ಸ್ಟ್ ದ ಟೀಮ್ ಹೂ ಆರ್ ಅಲ್ಟ್ರಾ ಅಗ್ರೆಸಿವ್. ನಾವು ಅಗ್ರೆಸಿವ್ ಆಗಿರೋಕ್ಕೆ ಅಂತ ಬಂದರೆ ಇವರು ಅಲ್ಟ್ರಾ ಅಗ್ರೆಸಿವ್ ಆಗಿದಾರಲ್ಲ ಗುರು. ಏನು ಗುರು ಇದು ಟೀಮ್ ಹಿಂಗಿದೆ ಇಂಡಿಯನ್ ಟೀಮು. ಸೊ ಇಟ್ಸ್ ರಿಯಲಿ ಎಕ್ಸೈಟಿಂಗ್ ಅಂತ ಹೇಳಿದರೆ. ಇದೆಲ್ಲ ಗುರು ಆಟ. ಒಂದು ಮ್ಯಾಚ್ ಏನೋ ಆಗಿರ್ಬೋದು, ಇನ್ನು ಮಿಕ್ಕಿರೋಂಥ 4 ಮ್ಯಾಚ್ ಇದ್ದಾವೆ. ತೋರಿಸ್ತೀವಿ ಕೊಡ್ತೀವಿ ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ. ನೋಡೋಣ ಅದೇನು ತೋರಿಸ್ತಾರೆ ಅಂತ ಅಗ್ರೆಸಿವ್ ಆಗಿ. ಅಪ್ಡೇಟ್ ನಂಬರ್ 5, ಎಕ್ಸೈಟಿಂಗ್ ಟ್ಯಾಲೆಂಟ್ ಗುರು ನಮ್ಮ ಕರ್ನಾಟಕದಿಂದ ರವಿಚಂದ್ರನ್ ಸ್ಮರನ್. ಏನು ಗುರು ಪರ್ಫಾರ್ಮ್ ಮಾಡ್ತಿರೋದು. ವಿಜಯ್ ಹಜಾರೆ ಟ್ರೋಫಿ ಫೈನಲ್ ನೋಡ್ತು ಅಂದರೆ ಸೆಂಚುರಿ. ನಮ್ಮ ಕರ್ನಾಟಕದ ಸೇವಿಯರ್ ಅಂತ ಹೇಳಬೇಕು. ಸೆಂಚುರಿ ಬಂದಿಲ್ಲ ಅಂದರೆ ಗೆಲ್ಲ ಸಾಧ್ಯತೆನೇ ಇರ್ತಿರ್ಲಿಲ್ಲ. ಸ್ಟ್ಯಾಂಡ್ ಕೊಟ್ಟರು ಮೈನಾಗಿ ಅಲ್ಲಿ ಶ್ರೀಜಿತ್ ಜೊತೆ ಸೇರಿಕೊಂಡು. ಆ ಮ್ಯಾಚ್ನ ಯಾರು ತಾನೇ ಮುರಿತಾರೆ ಹೇಳಿ. ಆ್ಯಂಡ್ ಸೆಂಚುರಿ ಬೇರೆ ಹೊಡೆದಿದ್ದಾರೆ, ಬ್ಯಾಕ್ ಟು ಬ್ಯಾಕ್ ಮ್ಯಾಚಲ್ಲಿ ಬ್ಯಾಕ್ ಟು ಬ್ಯಾಕ್ ಸೆಂಚುರಿ. ರಣಜಿ ಟ್ರೋಫಿಯಲ್ಲಿ ಸೆಕೆಂಡ್ ರೌಂಡ್ ಮೊದಲನೇ ಮ್ಯಾಚಲ್ಲಿ ಪಂಜಾಬ್ ಮೇಲೆ ಸೆಂಚುರಿ ಇಳಿಸಿದ್ದಾರೆ. ಕನ್ಸಿಸ್ಟೆಂಟ್ ಪ್ರದರ್ಶನ. ಒಂದು ಕಾಲದಲ್ಲಿ KL ರಾಹುಲ್ ಕೂಡ ಡೊಮೆಸ್ಟಿಕ್ ಆಡ್ತಿರ್ಬೇಕಾದ್ರೆ ನಮ್ಮ ಕರ್ನಾಟಕಗೆ ಇದೇ ಥರ ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಮಾಡ್ತಾಯಿದ್ರು. ಸೊ ಸ್ಮರನ್ ಎಕ್ಸೈಟಿಂಗ್ ಟ್ಯಾಲೆಂಟು. ಕರ್ನಾಟಕದಿಂದ ಇಂಡಿಯಾನ ರೆಪ್ರೆಸೆಂಟ್ ಮಾಡುವಂಥ ಎಲ್ಲ ಸಾಧ್ಯತೆ ಎದ್ದಿದ್ದು ಕಾಣಿಸ್ತಿದೆ ಫ್ಯೂಚರಲ್ಲಿ. ನೋಡೋಣ, ಆದಷ್ಟು ಬೇಗ ಅವಕಾಶ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್ ಇದಿಷ್ಟು ಆಗಿರೋ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಸ್ವಲ್ಪನಾದರೂ ಒಂದು ಲೈಕ್ ಮಾಡಿ ಅಷ್ಟೇ, ಏನು ಗಂಟೆನೂ ಆಗೋದಿಲ್ಲ. ಸಿಗೋಣ, ಬಾ.